ಮಿಲಿಟರಿ ಶಂಕರ್ ಅವರು, ಸುರೇಶ್ ಗೌರಿಯಪ್ಪ, ನಮ್ಮ ವಿಜಯ್ ಕುಮಾರ್ ಅವರು ಬಂದಿದ್ದಾರೆ. ಎಲ್.ಬಿ. ಸುರೇಶ್ ಅವರು ವೇದಿಕೆಗೆ ಬರಬೇಕು. ಬೆಳಗಾವಿ ಡಿವಿಷನ್ನಿಂದ ಇವತ್ತು ಕಳೆದ ದಿನದ ಹಿಂದೆ ಅಮಿತ್ ಶಾ ಅವರು ಡೆಲ್ಲಿ ಪಾರ್ಲಿಮೆಂಟಲ್ಲಿ ಅಂಬೇಡ್ಕರ್ 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 ಅಂತ ಒಂದು 7 ಬಾರಿ ಹೇಳಿದ್ರೆ, ಅದೇ ದೇವ್ರ ಮಾತು ಹೇಳಿದ್ದಿದ್ರೆ ಅವರು 7 ಜನ್ಮಕ್ಕೂ ಸ್ವರ್ಗಕ್ಕೆ ಹೋಗ್ಬಿಡ್ತಾರೆ ಅಂತ ಹೇಳಿದ ಮಾತಿಗೆ ಇಡೀ ರಾಜ್ಯ ಅಲ್ಲ ಎಲ್ಲ ಕಡೆನೂ ಪ್ರತಿಭಟನೆಗಳು ನಡೆದಿದೆ, ಎಲ್ಲ ಬಂದ್ಗಳು ನಡೆದಿದೆ. ಅದೇ ರೀತಿಯಾಗಿ ಇವಾಗ ಎಲ್ಲ ಸಂಘಟನೆಗಳು ಒಗ್ಗೂಡಿ ನಮ್ಮ ಭೀಮ ಸಂಘಟನೆಗಳ ಮಹಾ ಒಕ್ಕೂಟದಿಂದಲೂ ಎಲ್ಲ ಸಂಘಟನೆಗಳು ಒಗ್ಗೂಡಿಸಿ ಇವತ್ತು ಬಿ ಗೋಪಾಲ್ ಅವರ ನೇತೃತ್ವದಲ್ಲಿ, ಅದೇ ರೀತಿಯಾಗಿ ಎಣ್ಣೂರು ಶ್ರೀನಿವಾಸ್ ಅವರ ಇದರಲ್ಲಿ ಎಲ್ಲರೂ ಸೇರಿ ಈ ಹೋರಾಟ ನಂಬ್ಕೊಂಡಿದ್ದೀವಿ. ಇವತ್ತು ಬರೋ BJP ಅವರು ಅವಾಗವಾಗ ಹೇಳಿಕೆಗಳು ಏನೋ ಒಂಥರ ಬೇಕಾಬಿಟ್ಟು ಹೇಳಿಕೆಗಳನ್ನ ಕೊಡೋದು ನಿಲ್ಲಿಸಬೇಕು. ವಿದ್ಯಾವಂತರಾಗಿದ್ದಾರೆ ಅವರು, ಅವ್ರನ್ನ ಸಂವಿಧಾನದ ಮುಖಾಂತರನೇ ಅವರೆಲ್ಲ ಬಂದು ಇವತ್ತು ಪಾರ್ಲಿಮೆಂಟಲ್ಲಿ ಕೂತಿರೋದು, ವಿಧಾನಸೌಧದಲ್ಲಿ ಕೂತಿರೋದು, ಜಿಲ್ಲಾ ಪಂಚಾಯತಿಯಲ್ಲಿ ಗೆದ್ದಿರೋದು, ಕಾರ್ಪೊರೇಟರ್ಗಳಾಗಿರೋದು. ಸಂವಿಧಾನ ಇಲ್ಲ ಅಂದಿದ್ರೆ ಅವರೆಲ್ಲೋ ಟೀ ಮಾರ್ಕೊಂಡು ಅವ್ರು ಟೀ ಮಾರಬೇಕಾಗಿತ್ತು, ಗುಜರಿ ಅಂಗಡಿ ಇಟ್ಕೊಂಡಿರೋ ಗುಜರಿ ಅಂಗಡಿ ಇಟ್ಕೊಂಡಬೇಕಾಗಿತ್ತು. ಈ ರೀತಿಯಾಗಿರೋರ್ನೆಲ್ಲ ಇವತ್ತು ಒಂದು ಉನ್ನತ ಸ್ಥಾನಕ್ಕೆ ತಂದಿದೆ ಅಂದರೆ ಅದು ಸಂವಿಧಾನನೇ ಕಾರಣ. ಆ ಸಂವಿಧಾನದ ಬಗ್ಗೆ ಅರಿವು ಇಟ್ಕೊಂಡು ಮಾತಾಡಬೇಕು. ಆದ್ದರಿಂದ ಇವತ್ತೊಂದು ದಿವಸ ಈ ಹೋರಾಟ ಹಮ್ಮಿಕೊಂಡಿದ್ದು. ಈ ಹೋರಾಟಕ್ಕೆ ಸಾವಿರಾರು ಜನ ಭಾಗವಹಿಸಿದ್ದಾರೆ. ಅದೇ ರೀತಿಯಾಗಿ ಜನರಿಗೂ ಓಟನ್ನ ಮಾರ್ಕೊಬೇಡಿ, ಓಟು ನಿಮ್ಮ ಹಕ್ಕು, ಓಟನ್ನ ಮಾಡಿಕೊಂಡು ನೀವು ಗುಲಾಮರಾಗಬೇಡಿ ಅಂತ ಈ ಸಂದರ್ಭದಲ್ಲಿ ನಾವು ಎಚ್ಚರಿಕೆ ಕೊಟ್ಟಿದ್ದೀವಿ. ಸರ್ಕಾರ ಎಚ್ಚೆತ್ಕೊಂಡಿಲ್ಲ ಅಂದರೆ ಮುಂದಿನ ನಡೆ ನಮ್ಮದು ಹೋರಾಟ ಇರುತ್ತೆ. ಅಮಿತ್ ಶಾ ಏನಾದ್ರು ನಮ್ಮ ಕರ್ನಾಟಕಕ್ಕೆ ಬಂದರೆ ನಾವು ಕಪ್ಪು ಬಾವುಟ ತೋರಿಸೋ ಮುಖಾಂತರ ನಮ್ಮ ಆಕ್ರೋಶನ ಎದುರುಗೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. KSS ಕರ್ನಾಟಕ ಸಾಮರಸ್ಯ ಸಮಿತಿ, ಕನ್ನಳ್ಳಿ ಕೃಷ್ಣಪ್ಪ.